ಈಗ ಹೇಳಿ ಸಭಾಪತಿ ಹೇಳ್ಬೇಕು. ನಾನು ಈಗ ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ನಾವು ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ. ಒಕ್ಕೂಟದ ವ್ಯವಸ್ಥೆಯನ್ನು ಒಪ್ಕೊಂಡಿದ್ದೀವಿ. ಅವರು ನರೇಂದ್ರ ಮೋದಿ ಅವರು ಇನ್ನೂ ಒಂದು ಹೆಜ್ಜೆ ಹೋಗಿ ಎಂಥದ್ದು ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳಿದ್ದಾರೆ. ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳಿದ್ದಾರೆ. ಆಯ್ತು, ಅದನ್ನೂ ಒಪ್ಕೊಳ್ಳೋಣ. ಕೋಆಪರೇಟಿವ್ ಫೆಡರಲಿಸಮ್ ಅನ್ನೋದನ್ನು ಕೂಡ ಒಪ್ಕೊಳ್ಳೋಣ. ಆದರೆ ನಡವಳಿಕೆಗಳಲ್ಲಿ ಅದು ಇದೆಯಾ? ಫೆಡರಲಿಸಮ್ ತತ್ವದ ಪ್ರಕಾರ ನಡ್ಕತಾ ಇದ್ದಾರಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ತೆರಿಗೆ ರಾಜ್ಯಗಳಿಂದ ಬರ್ತದೋ ಕೇಂದ್ರದಲ್ಲೇ ಅವರೇ ಉತ್ಪಾದನೆ ಮಾಡ್ತಾರ? ರಾಜ್ಯಗಳಲ್ಲಿ ನಾವು ಕೂಡ ತೆರಿಗೆ ತಾನೆ ಅಲ್ಲಿ ಹೋಗೋದು. ಕೇಂದ್ರ ಸರ್ಕಾರದ್ದು ತೆರಿಗೆ ಏನಿಲ್ವಲ್ಲ, ನಮ್ಮದೇ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, GST, ಆಮೇಲೆ ಪೆಟ್ರೋಲ್ ಡೀಸೆಲ್ ಸೆಸ್, ಆಮೇಲೆ ಸರ್ಚಾರ್ಜ್ ಎಲ್ಲ ಯಾತ್ರೆಯಿಂದ ಎಲ್ಲಿಂದ ಹೋಗೋದು? ರಾಜ್ಯದಿಂದ. ಡು ಯು ನೋ ಹೌ ಮಚ್ ವಿ ಆರ್ ಗಿವಿಂಗ್? ಡು ಯು ನೋ ಹೌ ಮಚ್ ವಿ ಆರ್ ಗಿವಿಂಗ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ? ತೆರಿಗೆ ರೂಪದಲ್ಲಿ ಎಷ್ಟು ಕೊಡ್ತಾ ಇದೀವಿ ಗೊತ್ತಾ? 4,30,000 ಕೋಟಿಗೂ ಹೆಚ್ಚು. 4,30,000ಕ್ಕೂ ಹೆಚ್ಚು ಕೋಟಿ. How much we are getting back in devolution of taxes and ಸುಮ್ಮನೆರಪ್ಪ, ಅವ್ರು ಏನು ಹೇಳೋದು, ನಜೀರಿಗೆ ಏನು ಮಾತಾಡೋದು, ಕುತ್ಕೊಳ್ರಿ. ಡೆವಲ್ಯೂಷನ್ ಆಫ್ ಟ್ಯಾಕ್ಸ್ ನಲ್ಲಿ ಈ ವರ್ಷ ಅಂದ್ರೆ 23-24ಕ್ಕೆ ಎಸ್ಟಿಮೇಟೆಡ್ ಡೆವಲ್ಯೂಷನ್ ನಮಗೆ ಬರ್ತಕ್ಕಂಥದ್ದು 37,252 ಕೋಟಿ ರೂಪಾಯಿ. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ಗಳಲ್ಲಿ ನಮಗೆ ಬರ್ತಕ್ಕಂಥದ್ದು 13,005 ಕೋಟಿ ರೂಪಾಯಿ. ಬೋತ್ ಪುಟ್ ಟುಗೆದರ್ 50,257 ಕೋಟಿ. Whereas we are giving to Government of India 4,30,000 crores, more than that. ಬೇಕಾದ್ರೆ ನಾನು ಎಷ್ಟು ಕೊಡ್ತೀವಿ ಅಂತ ನೋಡಿ. ಮಾನ್ಯ ಸಭಾಪತಿಯವರೇ, ನಾವು ಕೊಡೋದು ಕೇಂದ್ರಕ್ಕೆ ಆದಾಯ ತೆರಿಗೆ ಮತ್ತು ಕಾರ್ಪೊರೇಟ್ ತೆರಿಗೆ ಈ ವರ್ಷಕ್ಕೆ ನಿಗದಿ ಮಾಡಿರೋದು ಕರ್ನಾಟಕಕ್ಕೆ 2,23,000 ಕೋಟಿ. GST 1,40,000 ಕೋಟಿ. ಪೆಟ್ರೋಲ್ ಡೀಸೆಲ್ ವಿಮಾನಗಳಲ್ಲಿ ಬಳಸುವ ATF ಇಂಧನಗಳ ಮೇಲೆ ವಿಧಿಸುವ ಸೆಸ್ ಸರ್ಚಾರ್ಜ್ಗಳು 30,000 ಕೋಟಿ. 26ರಿಂದ 30,000 ಕೋಟಿ. ರಾಜ್ಯ ವಲಯದಿಂದ ಸಂಗ್ರಹವಾಗುವ ಕಸ್ಟಮ್ಸ್ ತೆರಿಗೆಗಳು 30,000 ಕೋಟಿ. GST ಸೆಸ್ ತಿಂಗಳಿಗೆ ಕನಿಷ್ಠ 15,000 ರೂಪಾಯಿ ಸಂಗ್ರಹಿಸಲಾಗುತ್ತದೆ. ಈ ಲೆಕ್ಕದಲ್ಲಿ ನೋಡಿದರೂ ಸುಮಾರು 18ರಿಂದ 20,000 ಕೋಟಿ ಸೆಸ್ಗಳು, ಅಂದಾಜು 16,000 ಕೋಟಿ. ಆಮೇಲೆ ಹೆದ್ದಾರಿ ಟೋಲ್ಗಳಿಂದ 3,000 ಕೋಟಿ. ಬಂದರು ವಿಮಾನ ನಿಲ್ದಾಣ ರೈಲ್ವೆ ಮುಂತಾದವುಗಳಿಂದ 15ರಿಂದ 20,000 ಕೋಟಿ.
ದೇಶದ IT-BT ರಫ್ತಿಯಲ್ಲಿ ರಾಜ್ಯವು ಸಿಂಹಪಾಲನ್ನು ಪಡೆದಿದೆ. ಇದರ ಮೂಲಕ ಸಿಗುವ ಆದಾಯ ಎಷ್ಟೆಂದು ಕೇಂದ್ರ ಸರ್ಕಾರ ಹೇಳುತ್ತಿಲ್ಲ. ಇದು ನಿರ್ಮಲಾ ಸೀತಾರಾಮನ್ ಅವರು ಅವರ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ಫಿಗರ್ಗಳು ಇವೆಲ್ಲ, ನನ್ನದಲ್ಲ, ಅವ್ರ ಬಜೆಟ್ ಪೇಪರ್ಸ್ನಲ್ಲಿ ಹೇಳಿರ್ತಕ್ಕಂಥ ಫಿಗರ್ಗಳು. ಅಂದ್ರೆ ಸುಮಾರು 4,30,000 ಕೋಟಿಗೂ ಹೆಚ್ಚು ಹಣ ಹೋಗುತ್ತೆ ಕೇಂದ್ರಕ್ಕೆ ರಾಜ್ಯದಿಂದ. ಅದು ಯಾರ ಹಣ? ಕರ್ನಾಟಕದ 7 ಕೋಟಿ ಕನ್ನಡಿಗರ ಹಣ. ಕನ್ನಡಿಗರ ನೀವು ಬಂದದ್ದು ಹೇಳಿ, ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಮತ್ತೆ ಹೇಳಿ. ಕೂತ್ಕೊಳ್ಳಿ, ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಂದದ್ದನ್ನ ಹೇಳಿ. ಕೂತ್ಕೊಳ್ರಿ, ಹೇಳ್ತೀನಿ. ಪೂಜಾರಿ ನೀವು ನೋಟ್ ಮಾಡ್ಕೊಳ್ಳಿ, ಸದನವನ್ನ ದಿಕ್ತಪ್ಪಿಸೋದು ಬೇಡ. ನೀವು ನೋಟ್ ಮಾಡ್ಕೊಳ್ಳಿ, ಅವರಿಗಿರುವಂತ ರಾಜಕೀಯ ನೋಟ್ ಮಾಡ್ಕೊಳ್ಳಿ, ಗಂಭೀರ ಸ್ವರದಿಂದ ಆರೋಪ ಪಟ್ಟಿ ನೀವು ನೋಟ್ ಮಾಡ್ಕೊಳ್ಳಿ, ಪರ್ಮಿಷನ್ ಕೊಡ್ತೀನಿ. ಆರೋಪ ಪಟ್ಟಿ ಅಲ್ಲ ಪೂಜಾರಿ ಅವರೇ, ಕೇಂದ್ರ ಸರ್ಕಾರ ಪೂಜಾರಿ ಕೇಂದ್ರ ಸರ್ಕಾರ ಕೊಟ್ಟದ್ದನ್ನ ಹೇಳಿ. ಪೂಜಾರಿ ಅವರೇ, ನನ್ನ ಮಾತು ಕೇಳಿ, ಕೇಂದ್ರ ಸರ್ಕಾರ ನನ್ನ ಮಾತು ಕೇಳಿ, ಯಾವ್ಯಾವ ಯೋಜನೆ ನನ್ನ ಮಾತು ಕೇಳಿ, ಒಂದ್ ನಿಮಿಷ ನನ್ನ ಮಾತು ಕೇಳಿ, ನಿಮ್ಗೆ ಅವಕಾಶ ಕೊಡಿ, ನಾನು ಹೇಳ್ತೇನೆ. ನಾ ಹೇಳ್ತೀನಿ ನಿಮಗೆ. ನನಗೆ ಅವಕಾಶ ಒಂದ್ ನಿಮಿಷ. ನಿಮ್ಮ ರಾಜಕೀಯ ಬುದ್ಧಿಮತ್ತೆ, ನಿಮ್ಮ ಅನುಭವ, ನಿಮ್ಮ ಗಾಂಭೀರ್ಯ, ಯಾರನ್ನಾದ್ರೂ ದಿಕ್ಕು ತಪ್ಪಿಸುವಂತ ನಿಮ್ಮ ಕಲ್ಪನೆ, ಇದನ್ನ ನನಗೆ ನಿಮ್ಮ ಬಗ್ಗೆ ಗೌರವ ಉಂಟು. ಆದ್ರೆ ನಮ್ಗೆ ಅವಕಾಶ ಕೊಡ್ಬೇಕಲ್ಲ, ಸಭಾಪತಿಗಳೇ, ಇದು ಸತ್ಯದರ್ಶನ ಆಗ್ಬೇಕೇ ಹೊರತು. ಸಭಾಪತಿಗಳೇ, ಸರ್, ಈಗ ರಾಜ್ಯಪಾಲರ ಮೇಲೆ ಭಾಷಣ ಮಾಡುವಾಗ ಮುಖ್ಯಮಂತ್ರಿಗಳು ಸತ್ಯ ಹೇಳುವಾಗ ಕೇಂದ್ರ ಎಷ್ಟು ಕೊಟ್ಟಿದೆ ಅಂತ ಕೇಳ್ಬೇಕಾಗ್ತದೆ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ, ಕೇಂದ್ರದ ಮೇಲೆ ಆರೋಪ ಪಟ್ಟಿ ಮಾಡುವಂತ ಒಂದು ವ್ಯವಸ್ಥೆ, ರಾಜ್ಯಪಾಲರ ಭಾಷಣ ನೋಡಿದ್ರಲ್ಲ, ಕೇಂದ್ರದ ಮೇಲೆ ಆರೋಪ ಮಾಡುವಂತ ಒಂದು ವ್ಯವಸ್ಥೆ ಆಗಿ ರೂಪುಗೊಳಿಸಬಾರ್ದು. ನೋಡಿ, ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ? ಒಂದ್ ನಿಮಿಷ ಪೂಜಾರಿ ಅವರ, ಆಗಲ್ಲ ನೀವು ಸರ್. ಕೇಳ್ತೀರಾ ಇಲ್ಲ ಸರ್, ನನಗೆ ಹೇಳಿ, ನಾ ಹೇಳಿ ಕೇಳ್ತೀರಾ ನೀವು? ನೀವು ತಡೀರಿ, ಅಲ್ಲಿ ಮುಖ್ಯಮಂತ್ರಿಗಳು ಯಾಕೆ ನಿಂತ ಮಾತು ನೀವ್ ಯಾಕೆ ಬಂದ್ರಿ? ಒಂದ್ ನಿಮಿಷ ಪೂಜಾರಿ ಅವರೇ, ಪೂಜಾರಿ ಅವರೇ, ಪೂಜಾರಿ ರವಿಕುಮಾರ್ ಕೂತ್ಕೊಳ್ಳಿ ಪ್ಲೀಸ್. ಒಂದ್ ನಿಮಿಷ ಈಗ ಮುಖ್ಯಮಂತ್ರಿಗಳೇ, ಒಂದ್ ನಿಮಿಷ ಮುಖ್ಯಮಂತ್ರಿಗಳೇ, 4,30,000 ಕೋಟಿ ಕೇಂದ್ರಕ್ಕೆ ಹೋಯ್ತದೆ, ಕನ್ನಡಿಗರ ಹಣ ಅದು ಅಂತ ಹೇಳಿದ್ದೀರಿ. ಇಲ್ಲ ನರೇಂದ್ರ ಮೋದಿ ಅವರ ಹಣ ಅಂತಲೇ ಹೇಳಿಬೇಕು, ನಂದೇನ್ ತಕರಾರಿಲ್ಲ. ಇದು ಮುಖ್ಯಮಂತ್ರಿಗಳನ್ನ ಪ್ರಧಾನಮಂತ್ರಿ ನೋಡ್ರಿ, ಸರ್ ಒಂದ್ ನಿಮಿಷ ಕೇಳಿ. ನೀವು ದಾರಿ ತಪ್ಪಿಸಬಾರ್ದು. ಏ ಸೀತಾರಾಮ್, ನಾವು ನರೇಂದ್ರ ಮೋದಿ ಹಣ ಒಂದ್ ನಿಮಿಷ ರೀ, ಅದು ಮುಖ್ಯಮಂತ್ರಿಗಳ ಪೂಜಾರಿ ಅವರೇ, ಒಂದ್ ನಿಮಿಷ ನನ್ನ ಮಾತು ಕೇಳಿ. ನೀವು ನೋಟ್ ಮಾಡ್ಕೊಳ್ಳಿ, ನೀವು ಎಷ್ಟೊತ್ತಿನ ಏ ತಡೀರಿ, ಕನ್ನಡಿಗರು ಅಂತ ಹೇಳಿದ್ರು, ಕನ್ನಡ ಹೋರಾಟ ಮಾಡುತ್ತೆ ಜೈಲಿಗೆ ಹಾಕಿದ್ರೆ ಕನ್ನಡ ಬಗ್ಗೆ ಒಂದ್ ನಿಮಿಷ ರೀ, ಮಾತಾಡ್ತಾರೆ. ನಾನು ಕನ್ನಡ ಹೋರಾಟ ಒಂದ್ ನಿಮಿಷ ರೀ, ಮಾಡೋದು ಜೈಲಿಗೆ ಹಾಕೊಂಡು ನೀವು ಕನ್ನಡಿಗರ ಸ್ವಾಮಿ ಕನ್ನಡಿಗರ ಹಣ, ಕನ್ನಡಿಗರ ಹಣ, ಕನ್ನಡಿಗರ ಹಣ, ಹೋರಾಟ ಮಾಡಿದವ್ರನ್ನ ಜೈಲಿಗೆ ಹಾಕಿ ನರೇಂದ್ರ ಮೋದಿ ಹಣ ಅಲ್ಲ. ಕನ್ನಡಕ್ಕೋಸ್ಕರ ಹೋರಾಟ ಮಾಡಿದವ್ರನ್ನ ಒಂದ್ ನಿಮಿಷ, ಕನ್ನಡಿಗರ ಸ್ವಾಭಿಮಾನವನ್ನು ಕಳ್ಸಿದ ಸರ್ಕಾರ. ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ, ಒಂದ್ ನಿಮಿಷ ಇವರೇ, ನನ್ನ ಅನುಮತಿ ಇಲ್ಲ, ನನ್ನ ಅನುಮತಿ ಇಲ್ಲ ಮಾತಾಡಿ. ಕನ್ನಡಿಗರು ಕನ್ನಡಿಗರು ಅಂದ್ರೆ ಏನರ್ಥ ನೋಡಿ, ಒಂದ್ ನಿಮಿಷ, ಅದೇ ಅರ್ಥ, ನನ್ನ ಏನು ಅರ್ಥ ಅಲ್ಲ. ಅದೇ ಅರ್ಥ. ನಿಮ್ಮ ನೀವು ಅರ್ಥವೇ ಅರ್ಥ ಏನ್ ಅಲ್ಲ. ಅರ್ಥ ಮಾಡ್ಕೊಂಡಿದ್ರೆ ಮುಖ್ಯಮಂತ್ರಿ ನೋಡ್ತಾರೆ ನಿಮ್ಗೆ ನೋಡಿ. ಏನಂತ ಅರ್ಥ ಮಾಡ್ಕೊಂಡಿದ್ದೀರಿ? ಮಾಧ್ಯಮದವರೆಲ್ಲ ಏನಂತ ಅರ್ಥ ಮಾಡ್ಕೊಂಡಿದ್ರೆ ಅದೇ ಅರ್ಥ. ಕೇಳಿ, ಏನು ಅರ್ಥ ಮಾಡ್ಕೊಂಡಿಲ್ಲ. ಒಂದ್ ನಿಮಿಷ, ಒಂದ್ ನೀವು ನಿಮಿಷ, ಹೇಳಿದ್ರು ಮಾತ್ರ ಮಾಡ್ತಾರೆ. ನನ್ನ ಒಂದ್ ನಿಮಿಷ, ಒಂದ್ ನಿಮಿಷ ಸರ್, ಹಂಗಿದ್ರೆ ನೀವು ಅವ್ರು ಹೇಳಿದ್ರೆ ಅರ್ಥ ಆಗಿರೋದಿಲ್ಲ, ಒಂದ್ ನಿಮಿಷ. ಬರ್ದಿರೋದು. ನೀವು ಹೇಳಿದ್ದೀರ ಅವ್ರು ಒಂದ್ ನಿಮಿಷ ಓದಿ ಪೂಜಾರಿ, ಅರ್ಥ ಆಗಿದೆ, ಪೂಜಾರಿ, ಅದನ್ನೇ editorial ನೀವು ಹೇಳ್ತಾ ಇರೋದನ್ನ ಅವ್ರು ಏನ್ರಿ ವರದಿ ಮಾಡ್ತಾ ಇದ್ದಾರೆ ಪೂಜಾರಿ, ಅಷ್ಟೇ. ವಿರೋಧ ಪಕ್ಷ ನಾಯಕರಾಗಿ ನಿಮ್ಮ ನೀವು ಮಾತನ್ನ ಎಂದೂ ಪೂಜಾರಿ, ಸಮಾಧಾನ ನಿಮ್ಮ ಮಾತಿನ ನೋಡಿ, ಮೇಲೆ ಒಂದ್ ನಿಮಿಷ, editorial ಬರ್ದಿದ್ದಾರಾ? ಒಂದ್ ನಿಮಿಷ, ಒಂದ್ ನಿಮಿಷ, ನೀವು ನಿಮ್ ಭಾಷಣದ ಮೇಲೆ ಎಡಿಟೋರಿಯಲ್ ಬರ್ದಿದ್ದಾರಾ? ಇವರು ಬರಲಿಲ್ಲ. ಅವರು ಮತ್ತೆ ರಾಜ್ಯಪಾಲರ ಭಾಷಣದ ಮೇಲೆ ಬರ್ದಿದ್ದಾರೆ. ಪೂಜಾರಿ, ಆಯ್ತು, ಕೂತ್ಕೊಳ್ಳಿ, ಆಯ್ತು, ಅದನ್ನು ಹೇಳಿ, ಅದನ್ನು ಪೂಜಾರಿ, ಹೇಳಿದ್ದು ಎಲ್ಲಿ ಈಗ ಒಂದ್ ನಿಮಿಷ MP ಗಳಿಗೆ ಹೇಳಕ್ಕೆ. ನೋಡಿ, ನನ್ನ ಅನುಮತಿ ಇಲ್ಲ, ಯಾರು ಮಾತಾಡಿ ಮಾನ್ಯ ಕಡ್ತಕ್ಕೆ ಹೋಗ್ಬಾರ್ದು. ಸಭಾಧ್ಯಕ್ಷರೇ, ಮುಖ್ಯಮಂತ್ರಿ ಮಾತಾಡುವಾಗ ನಾನು ಪರ್ಮಿಷನ್, ಒಂದ್ ನಿಮಿಷ, ಮುಖ್ಯಮಂತ್ರಿಗಳು ಮಾತಾಡುವಾಗ ಅನುಮತಿ ಕೊಟ್ಟಿನಿ, ನನ್ನ ಪರ್ಮಿಷನ್ ಯಾರ ಮಾತಾಡಿ ಕಡ್ತಕ್ಕೆ ಹೋಗ್ಬಾರ್ದು. ಮಾತಾಡಿ ಪ್ರಜಾಪ್ರಭುತ್ವದಲ್ಲಿ ಸಭಾಪತಿ ಹಾಗಲ್ಲ. ನೋಡಿ, ನಾನು ಹೇಳ್ತೀನಿ ನಿಮ್ಮ ಮೇಲೆ, ನನಗೆ ಸರಿ ಅನ್ಸಲ್ಲ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆ ಹೀಗೆಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಅವರು. ಏನ್ರಿ ಇವರು ಮುಖ್ಯಮಂತ್ರಿಗಳು ಹೇಳಿದ್ದೆಲ್ಲವೂ ಕೂಡ ಸತ್ಯ ಅಲ್ಲ. ನಾವು ಕೂಡ ಹೇಳೋದಕ್ಕೆ ಅವಕಾಶ ಕೊಡಬೇಕು. ಮುಖ್ಯಮಂತ್ರಿ ಒಂದ್ ನಿಮಿಷ, ಒಂದ್ ನಿಮಿಷ, ನಾವು ಕೂಡ ಹೇಳಿದ್ದೆ ಒಂದ್ ನಿಮಿಷ, ಅವಕಾಶ ಕೊಡಬೇಕು. ನಾ ಮಾತಾಡ್ತೀನಿ. ಏ ತಡೀರಿ, ಏ ಊಡ್ರಿ, ಏನ್ರಿ ನೀವು? ಒಂದ್ ನಿಮಿಷ, ನೀವು ನೋಟ್ ಮಾಡಕ್ ಹೋಗ್ರಿ. Yes, note ಮಾಡ್ಕೊಳ್ತಾ ಒಂದ್ ನಿಮಿಷ, ಒಂದ್ ನಿಮಿಷ ಕೇಳಿ. ನೀವು ಏನ್ ಮಾತಾಡ್ತೀರಿ ಎಲ್ಲಕ್ಕೂ ಅನುಮತಿ ಕೊಡ್ತೀನಿ. ಈಗ ನೋಡ್ರಿ, ಡಿಸ್ಟರ್ಬ್ ನಮ್ಗೆ ಮಾಡ್ತೀನಿ, ಆಮೇಲೆ time ನೋಡ್ರಿ, ವಯಸ್ಸು ಕೊಡ್ತೀನಿ. ಮಧ್ಯೆ ನಾವು ಹೇಳುದಿಲ್ಲ, ಆದ್ರೆ ಅವ್ರು ಹೇಳಿಸಬಾರ್ದು. ಮಾತಾಡಕ್ಕಾಗುತ್ತೆ. ನಾವು ಮತ್ತೆ ಪೂಜಾರಿ ಅವರೇ, ಅವ್ರು ಪೂಜಾರಿ ಅವರೇ, ಅವ್ರು ಹೇಳ್ತಾರೆ
ಮಾಡ್ತೇವೆ ಅಂತ ತಾವು ತಾಕೀತು ಈ ರಾಜ್ಯಕ್ಕೆಲ್ಲ ಗೊತ್ತಾಗ್ಬೇಕು ನಿಮ್ ಬಂಡವಾಳ. ಪೂಜಾರಿ ತಾವು ಅವರೇ ಒಂದು ತಾಕೀತು ಮಾಡ್ಬೇಕು ಪೂಜಾರಿ ಅವರೇ ನಮ್ಮನ್ನ ಏರ್ಸ್ಬಾರ್ದು ನೀವು ವಿರೋಧ ಪಕ್ಷ ನಾಯಕ ನೀವ್ಯಾಕೆ ಹೇಳ್ತೀರಿ ನಾವು ಹೇಳ್ತೀರಿ ತಲೆ ಕೇಳಿ, ನಾವು ಕೆಟ್ಟಿದ್ಯಾ ಹೇಳ್ತೇವೆ, ಅವ್ರು ಹೇಳುವಾಗ ಹೇಳ್ತೀರಾ ಮಾಡ್ತಾರೆ. ನೀವ್ಯಾಕೆ ಹೇಳ್ತೀರಿ ಮುಖ್ಯಮಂತ್ರಿಗಳು ಅವ್ರು ಸತ್ಯ ಹೇಳ್ತಾ ಇದ್ದಾರೆ. ಸರ್, ಮುಖ್ಯಮಂತ್ರಿ ನೋಡ್ರಿ ಮುಖ್ಯಮಂತ್ರಿ ಸತ್ಯ ಹೇಳ್ತಾರೆ. ತಾಳ್ಮೆ ಇಲ್ಲ ನಿಮ್ಗೆ. ರವಿಕುಮಾರ್ ಆಮೇಲೆ ಹೇಳ್ಕೊಡ್ರಿ ಆಮೇಲೆ ಹೇಳ್ಕೊಡೋದಲ್ಲ, ನಾವು- ಆಮೇಲೆ ನಾವು ಅಭಿಪ್ರಾಯ ನೀವು ಏನೇನು ಹೇಳೋದೆಲ್ಲ ಇನ್ಸ್ಟ್ರಕ್ಷನ್ಸ್ ಸತ್ಯ ಕೊಡ್ಬೇಕು ಅಲ್ಲ, ನಮ್ಗೆ ಅವಕಾಶ RSS ನವ್ರು ಬೇಕಲ್ಲ. ಏನೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರೆ ಅದೆಲ್ಲ ಅವ್ರಿಗೆ ಹೇಳಿ ಆಮೇಲೆ ಅವರು ನೀವು ಹೇಳೋದೆಲ್ಲ ಅಲ್ಲಿ ಸತ್ಯ ಹೋಗಿ ಹೋಗಿ ಅನ್ನೋದನ್ನ ಪಾಪ ಹೇಳ್ತೀವಿ ನಾವು. RSS ನವ್ರ ಹತ್ರ ಅನುಮತಿ ಕೊಡ್ತೀನಿ ನೀವು ನೋಟ್ ಮಾಡ್ಕೊಳ್ಳಿ ಆಮೇಲೆ Note ಮಾತಾಡೋಕೆ ಕೊಡ್ತೀನಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.